ಕಲಸಿ ಪೃಥ್ವಿ ಪ್ರಯಾಮೋಮಿ. ನಮಸ್ಕಾರ. ಇದು ನಿಮ್ಮದೇ ದನಿ. ಇಂಥ ಜನದನಿಯ ಜನ್ಮಾಂತರದ ಇಂದಿನ ವಿಭಿನ್ನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಯಾಕೆ ಎಲ್ಲರ ಬದುಕು ಒಂದೇ ಥರ ಇರೋದಿಲ್ಲ? ಕೆಲವರ ಬದುಕಲ್ಲಿ ಖುಷಿ ಅನ್ನೋದು ತುಂಬಿ ತುಳುಕ್ತಾ ಇರುತ್ತೆ, ಕೆಲವರಿಗೆ ನೋವೇ ಬದುಕಾಗಿತ್ತು. ಬದುಕೆ ಸಾಕು ಎನಿಸುವಷ್ಟು ದಣಿವಾಗಿರುತ್ತೆ. ಯಾಕೆ ಈ ಅಂತ ಬೆಳೆಸೋವಷ್ಟೊತ್ತಿಗೆ ನಮ್ಗೆ ಏನೋ ಒಂದು 15 ಜನ್ಮ ನಾವು ತೀರ್ಸಿ ಬಂದ ತರ ಅಷ್ಟು ಕಷ್ಟಪಟ್ಟಿದ್ದೀವಿ. ಇಂಥ ಅಪರೂಪದ ನೋವು, ಭರವಸೆ ಕಾಣದ ಜೀವನ, ನಿರಾಸೆಯ ನಿಟ್ಟುಸಿರು, ಇದನ್ನೇ ನಿತ್ಯದ ಬದುಕಾಗಿಸಿಕೊಂಡಿರುವ ಬಾಲಕನೇ ಇಂದಿನ ಜನ್ಮಾಂತರದ ಅತಿಥಿ. ಅಂತ ವಿಶಿಷ್ಟ ಬಾಲಕನ ಹೆಸರು ವಿನಾಯಕ್. ಡೇ ಒನ್ನಲ್ಲಿ ವಿನಾಯಕ ಹೇಗೆ ಬರೆದೆ ನೀನು? ಅಥವಾ ವಿನಾಯಕ ಅಂತ ಹೆಸರಿಟ್ಟಾಗ ನಿನ್ನ ಹೆಸರು ಹೇಗೆ ಬರೆದೆ? ವಿನಾಯಕ ದೇವರ ಹೆಸರಿಟ್ಟರೆ ಆ ಕಾರಣಕ್ಕಾದರೂ ಮಗನ ಆರೋಗ್ಯ ಸರಿ ಹೋಗಬಹುದೆನ್ನುವ ದೂರದ ಆಸೆಯೊಂದು ಹೆತ್ತವರಿಗಿತ್ತು. ಈ ವಿನಾಯಕ ಶಿರಸಿಯ ಸುಭಾಷ್ ಚಂದ್ರ ಹಾಗೂ ದಾಕ್ಷಾಯಣಿ ದಂಪತಿಗಳ ಮಗ. ಮೊದಲ ಮಗು ಹುಟ್ಟಿದ ಖುಷಿ, ಸಂಭ್ರಮ ಎಲ್ಲ 3 ತಿಂಗಳಲ್ಲಿ ಮುರಿದು ಬಿದ್ದಿತ್ತು. ನಮಗೆ ಮಗ ಹುಟ್ಟಿದಾಗ ತುಂಬಾ ಸಂತೋಷ ಆಗಿತ್ತು. ಆದ್ರೆ 3 ತಿಂಗಳ ನಂತರ ಮೈಯಲ್ಲಿ ಎಲ್ಲೆಲ್ಲೋ ಒಂದ್ ಕಡೆ ರಕ್ತ ಹೆಪ್ಪುಗಟ್ಟಿನ ತರ ಪ್ಯಾಚಸ್ ಕಾಣ್ತಾ ಇತ್ತು. ಡಾಕ್ಟರ್ಗೆ ತೋರಿಸಿದ್ವಿ. ಅಲ್ಲಿ ಡಾಕ್ಟರು ಅದು ಹಿಮೋಫಿಲಿಯಾ ಕಾಯಿಲೆ ಅಂತ ಹೇಳಿದ್ರು. ಹಿಮೋಫಿಲಿಯಾ ಶತ್ರುವಿಗೂ ಬೇಡ, ಅಂಥ ವಿಚಿತ್ರ ಕಾಯಿಲೆ ಇದು. ದೇಹಕ್ಕೆ ಸಣ್ಣ ಪೆಟ್ಟಾದರೂ ಸಾಕು ರಕ್ತ ಸೋರುತ್ತದೆ. ದೇಹದ ಒಳಗೂ ಹೊರಗೂ ಎರಡೂ ಕಡೆ ರಕ್ತ ಸ್ರಾವ ಆರಂಭ ಆಗುತ್ತದೆ. ವಿಚಿತ್ರ ಅಂದರೆ ಈ ಕಾಯಿಲೆ ರಕ್ತ ಹೆಪ್ಪುಗಟ್ಟಲು ಬಿಡುವುದಿಲ್ಲ. ಹಾಗಾಗಿ ರಕ್ತ ಸೋರುವುದನ್ನು ನಿಲ್ಲಿಸುವುದೇ ಕಷ್ಟ. ಈ ಕಾಯಿಲೆ ವಿಶಿಷ್ಟ ಲಕ್ಷಣಗಳು ಏನು ಅಂತಂದರೆ, ಸಣ್ಣ ಪುಟ್ಟ ಪೆಟ್ಟಾದರೂ ಕೂಡ ಬ್ಲೀಡಿಂಗ್ ಆಗುವಂಥದ್ದು ಅಥವಾ ರಕ್ತಸ್ರಾವ ಆಗುವಂಥದ್ದು. ಮೇನ್ಲಿ ಜಾಯಿಂಟ್ ಬ್ಲೀಡಿಂಗ್, ಕಾಲಿನ ಸಂದಿನಲ್ಲಿ, ಕೈಯ ಸಂದಿಗಳಲ್ಲಿ ಜಾಯಿಂಟ್ ಬ್ಲೀಡಿಂಗ್ ಆಗುವಂಥದ್ದು, ಮೂತ್ರದಲ್ಲಿ ರಕ್ತಸ್ರಾವ ಆಗುವಂಥದ್ದು, ಹಾಗೂ ಕರಳಿನಲ್ಲಿ, ಜಠರದಲ್ಲಿ ರಕ್ತಸ್ರಾವ ಆಗುವಂಥದ್ದು, ಹಾಗೂ ಅತ್ಯಂತ ಸಿವಿಯರ್ ಕೊರತೆ ಉಂಟಾದಾಗ, ಬಹಳ ಕಡಿಮೆ ಲೆವೆಲಲ್ಲಿದ್ದಾಗ ಬ್ರೈನ್ನೊಳಗೆ, ಮೆದುಳಿನಲ್ಲಿ ಕೂಡ ರಕ್ತಸ್ರಾವ ಆಗಬಹುದು. ಇನ್ನೂ ಸರಿಯಾಗಿ ಔಷಧಿಯೇ ಸಿಗದ ವಿಚಿತ್ರ ಕಾಯಿಲೆ ಈ ಹಿಮೋಫಿಲಿಯಾ. ನಮ್ಮ ದೇಶದಲ್ಲಂತೂ ಈ ಔಷಧಿ ಸಿಗೋದಿಲ್ಲ. ಫ್ಯಾಕ್ಟರ್ ಏನಿದೆ ಬಹಳ ದುರ್ಲಭ. ಅದು ಇಂಪೋರ್ಟೆಡ್, ಅಂದರೆ ಬೇರೆ ದೇಶದಿಂದ ತರಿಸ್ಕೋಬೇಕು, ತುಂಬಾ ದುಬಾರಿ ಕೂಡ. ಡಾಕ್ಟರ್ ಸಜೆಷನ್, ಡಾಕ್ಟರ್ ಇದ್ರ ಪ್ರಕಾರ ಹೋದ್ರೆ ಅದು ಇದ್ರ ಹಿಮೋಫಿಲಿಯಾ ಅನ್ನೋ ಇದಕ್ಕೆ ಔಷಧಿನೇ ಇಲ್ಲ. ಅದಿನ್ನೂ ಔಷಧಿ ಕಂಡುಹಿಡಿಯೋ ಇದ್ರಲ್ಲೇ ಇದೆ. ಅದು ಮತ್ತೆ ಆ ಕಾಯಿಲೆ ಯಾವ ಇದರಿಂದ ಬರುತ್ತೆ ಅನ್ನೋದನ್ನು ಸಹ ಕಂಡುಹಿಡಿಯಕ್ಕಾಗಿಲ್ಲ. ವಂಶವಾಹಿನಿಯಿಂದ ಬರುತ್ತೆ ಅಂತ ಹೇಳ್ತಾರೆ. ಅದು ವಂಶವಾಹಿನಿ ಯಾವಾಗ ಚೇಂಜ್ ಆಗುತ್ತೆ ಅದೇನು ಗೊತ್ತಿಲ್ಲದೇನೆ ನಮ್ಗೆ ಈ ತರ ಆಗಿ ನಮ್ಗೆ ತುಂಬಾ ತೊಂದರೆ ಪಟ್ಟಿದ್ವಿ. ಇಂಥ ವಿನಾಯಕ್ ಜನ್ಮಾಂತರ ಕಾರ್ಯಕ್ರಮಕ್ಕೆ ಬಂದಿದ್ದು ವಿಶೇಷ ಕಾರಣಕ್ಕೆ. ಕಸ್ತೂರಿ ವಾಹಿನಿಯಲ್ಲಿ ಏನೋ ಜನ್ಮಾಂತರ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇದೆ. ಅದರಲ್ಲಿ ನೋಡ್ತಾ ನಮಗೆ ನಮಗೆ ಮನಸ್ಸಿನಲ್ಲಿ ಬಂತು ಅಂದ್ರೆ, ರಾಮಚಂದ್ರ ಗುರೂಜಿ ಅವರು ಒಂದು ಏನ್ ನಡೆಸ್ಕೊಡ್ತಾ ಇದಾರೆ, ಅದರಲ್ಲಿ ನಾವು ಯಾಕೆ ಅವರಿಗೆ ಭೇಟಿಯಾಗಿ ನಾವು ಒಂದು ಹಿಪ್ನೋಟಿಸಮ್ ಇದ್ರ ಮೂಲಕ ಒಂದು ಏನಾದ್ರು ಪರಿಹಾರ ಸಿಗ್ಬೋದು ಅನ್ನೋ ಭೇಟಿಯಾಗಿ ಕೇಳಿದರೆ ಅನ್ನೋದೊಂದು ಆಲೋಚನೆ ಬಂತು. ಹಾಗಂತ ಇಲ್ಲಿ ಕಣ್ಮುಚ್ಚಿ ತೆರೆಯೋದರ ಒಳಗೆ ಯಾವುದೇ ಪವಾಡ ನಡೆಯೋದಿಲ್ಲ. ಆದರೆ ಕಾಯಿಲೆಗೆ ದೇಹ ಮಾತ್ರ ಸ್ಪಂದಿಸಿದರೆ ಸಾಲದು. ಅದರಲ್ಲೂ ರಕ್ತದ ಒತ್ತಡಕ್ಕೂ ಮನಸ್ಸಿಗೂ ನೇರ ಸಂಬಂಧ ಇದೆ. ಈ ಹಿನ್ನೆಲೆಯಲ್ಲಿ ವಿನಾಯಕ್ ಜನ್ಮಾಂತರ ಸ್ಟುಡಿಯೋಗೆ ಬರ್ತಾನೆ. ನನಗೆ ಈ ಕೈ ಇದಕ್ಕಿಂತ ಉದ್ದ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಕಾಲುವ
ಮತ್ತೆ ಫ್ರೆಂಡ್ಸ್, ಸ್ಕೂಲಲ್ಲಿ ಫ್ರೆಂಡ್ಸ್ ಪಕ್ಕದಲ್ಲಿ ತುಂಬಾ ಹತ್ತಿರದಲ್ಲಿ ಕೂತ್ಕೊಂಡ್ರೆ ಕೈಗೆ ಏನಾದ್ರು ತಾಗಿದ್ರೆ ಮತ್ತೆ ಕೈಗೆ ನೋವು ಬರುತ್ತೆ. ಜನ್ಮಾಂತರದ ಇಷ್ಟೂ ಸಂಚಿಕೆಗಳಲ್ಲಿ ಈ ಸಂಚಿಕೆ ವಿಭಿನ್ನವಾದದ್ದು. ಇದೊಂದು ಮಾಮೂಲಿ ಮನೋಯಾನವಲ್ಲ. ಅಂಥ ವಿಶೇಷ ಏನಿದೆ ಈ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಒಟ್ಟಾರೆ ನಿನ್ನ ದೇಹವನ್ನು ಒಮ್ಮೆ ಅವಲೋಕನ ಮಾಡಿಕೊ. ಮಾನಸಿಕವಾಗಿ ಪಾದಗಳಿಂದ ತಲೆಯವರೆಗೂ ಇಡೀ ದೇಹ ಆರಾಮವಾಗಿ ನಿದ್ರಾವಸ್ಥೆಯನ್ನು ಅನುಭವಿಸ್ತಾ ಇದೆ, ವಿಶ್ರಾಂತಿಯನ್ನು ಅನುಭವಿಸ್ತಾ ಇದೆ. ಕಾಲಾತೀತವಾದ ಮನಸ್ಸು ನಿಮ್ಮ ಸುಪ್ತ ಮನಸ್ಸು. ಇಂತಹ ಮನಸ್ಸಿಗೆ ಎಲ್ಲವೂ ಅರಿವಿದೆ, ಸಮಸ್ಯೆಯ ಮೂಲದ ಅರಿವಿದೆ. ಸಮಸ್ಯೆಯ ಮೂಲಕ್ಕೆ ಹೋಗಿ ಅಲ್ಲಿ ಏನು ನಡೆದಿದೆ, ಈ ಬದುಕಿನ ನರಳಾಟದ ಮೂಲ, ನೋವಿನ ಮೂಲ, ಕಾಯಿಲೆಯ ಮೂಲ, ಸಂಕಟದ ಮೂಲ ಎಲ್ಲಿದೆ ಅನ್ನುವುದನ್ನು ಪತ್ತೆ ಹಚ್ಚಬಲ್ಲದು ನಿಮ್ಮ ಸುತ್ತ ಮನಸ್ಸು. ಈ ಮನೋಯಾನ ಹೊರಟಿದ್ದು ಗತಜನ್ಮಕ್ಕಲ್ಲ, ಪ್ರಸ್ತುತ ಬದುಕಿನ ಸಮಸ್ಯೆಯ ಮೂಲ ಹುಡುಕುತ್ತಾ ಸಾಗುತ್ತದೆ ಈ ಕಾಲನೌಕೆ. ನೆನಪುಗಳು ಹಿಂದೆ ಸಾಗಲಿ, ಕಾಲಘಟ್ಟದಲ್ಲಿ ಹಿಂದೆ ಹೋಗಿ ಬಾಲ್ಯದ ನೆನಪುಗಳು, ಆ ತುಂಟ ವಯಸ್ಸಿನ ನೆನಪುಗಳು ಒಂದೊಂದಾಗಿ ತೆರೆದುಕೊಳ್ತಾ ಹೋಗಲಿ. ಕೈಯೆಲ್ಲ ತುಂಬ ಮಡ್ಚ್ಕೊಂಡಿಟ್ಕೊಂಡು ಕೈಯೆಲ್ಲ ತುಂಬ ಕೈ ಕಾಲು ತುಂಬ ಸೋದನ್ನ ಆಗ್ತಿತ್ತು. ಉದ್ದ ಮಾಡ್ಲಿಕ್ಕೆ ಹೋಗ್ತಿದ್ದು, ಆಗ್ತಿಲ್ಲ. ಹೇಗೆ ಅಂತ ನೀನು ತೋರಿಸ್ಬೋದಾ? ಸರಿಯಾಗೊಂದು ಪರಿಹಾರವೇ ಇಲ್ಲದ ಈ ಹಿಮೋಫಿಲಿಯಾ ಕಾಯಿಲೆ ಬಂದಿದ್ದು ಯಾವಾಗ? ವಿನಾಯಕನಿಗೆ ಗೊತ್ತಾಗಿದ್ದು ಯಾವಾಗ? ಆರಂಭದ ಅನುಭವ ಹೇಗಿತ್ತು? ಯೋಗ ನಿದ್ರೆಯಲ್ಲಿರುವ ವಿನಾಯಕ್ ಹೇಳಿದ ಅನುಭವ ನಿಜಕ್ಕೂ ವಿಚಿತ್ರವಾಗಿತ್ತು. ಏನಾಗ್ತಾ ಇತ್ತು ನಿಂಗೆ ಅನುಭವ? ದೇಹದಲ್ಲಿ ಯಾವ ಥರ ಅನುಭವ ಆಗ್ತಾ ಇತ್ತು? ಅದು ಮುಟ್ರೆ ತುಂಬಾ ನೋಯ್ತಿತ್ತು. ಯಾವ ಥರ ನೋವು? ಈಗ ಒಂದ್ಸರಿ ಅನುಭವಿಸೋದನ್ನು ಯಾವ ಥರ ಆಗುತ್ತೆ ಅಂತ? ಸಮಾಧಾನ ಮಾಡ್ಕೋಬೇಕ. ವಿನಾಯಕನ ಬದುಕು ನೋವಿನೊಂದಿಗೆ ಆರಂಭ ಆಗಿತ್ತು. ವಿಧಿ ಖುಷಿಯ ಅನುಭವ ಆಗುವುದಕ್ಕೆ ಬಿಡಲಿಲ್ಲ. ಶಾಲೆಯಲ್ಲಿ ಬುದ್ಧಿವಂತ ಬಾಲಕ ಅನ್ನಿಸಿಕೊಂಡಿದ್ದರೂ ಕಾಣದ ಕಾಯಿಲೆ ಇನ್ನಿಲ್ಲದ ಕಾಟ ಕೊಡುತ್ತಿತ್ತು. ಫಸ್ಟ್ ಸಾರಿ ನಿನ್ನ ಹೆಸರು ಬರೆದಾಗ ನಿನ್ನ ವಯಸ್ಸು ಎಷ್ಟಿತ್ತು? 6 ವರ್ಷ. 6 ವರ್ಷ ಅಲ್ವಾ? ಪೂರ್ತಿ ನಿನ್ನ ಹೆಸರು ಬರೆದಿದ್ದು ಫಸ್ಟ್ ಟೈಮು 6 ವರ್ಷದಲ್ಲಿದ್ದಾಗ. ಅವಾಗ ಎಷ್ಟು ತರಗತಿಯಲ್ಲಿದೆಯಾ? ಫಸ್ಟ್ ಸ್ಟ್ಯಾಂಡರ್ಡ್. ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ? ನಿನ್ನ ಕೈಲಿ ಏನಿದೆ ಹೆಸರು ಬರಿಬೇಕಾದ್ರೆ? ಪೆನ್ಸಿಲ್ ಇದೆ. ಬರೆಯೋದಕ್ಕೆ ಏನಿದೆ? ಪುಸ್ತಕ ಇದೆ. ಪಟ್ಟಿ. ಪಟ್ಟಿ. ತಗೋ, ಪಟ್ಟಿ ಕೊಡ್ತಾ ಇದ್ದೀನಿ. 6 ವರ್ಷದ ಹುಡುಗನೇ ನಿನ್ನ ಹೆಸರನ್ನು ಅವತ್ತು ಹೇಗೆ ಬರ್ದೇನೆ? ಅದೇನು ಏನು ಬರ್ದಿದೀಯಾ ನೀನು? ರವಿಚಂದ್ರ. ನಿನ್ನ ಹೆಸರು ವಿನಾಯಕ್ ಅಲ್ವಾ? ಮೊದಲು ನನ್ನ ಹೆಸರು ರವಿಚಂದ್ರ ಅಂತ. ರವಿಚಂದ್ರ ಅಂತಿತ್ತಾ? ವಿನಾಯಕನಿಗೆ ದೇಹದಲ್ಲಿ ನೋವು ಕಾಣಿಸಿಕೊಂಡಿದ್ದು ಬಾಲ್ಯದಲ್ಲ, ಅದಕ್ಕಿಂತಲೂ ಮುಂಚೆ. ತೊಟ್ಟಿಲಿನಲ್ಲಿದ್ದಾಗಲೂ ಈ ನೋವಿನ ನರಕ ಯಾತನೆ ಅನುಭವಿಸಿದ ನೆನಪು ಒತ್ತಿ ಬಂದಿತ್ತು. ಸುಪ್ತ ಮನಸ್ಸಿನ ನೆನಪು ತೊಟ್ಟಿಲನ್ನು ದಾಟಿ ಭ್ರೂಣಾವಸ್ಥೆಗೆ ಹೋಗುತ್ತದೆ. ನೋವಿನ ಬಾಧೆ ಅಲ್ಲೂ ಇತ್ತು. ಆ ಸಮಯಕ್ಕೆ ಹೋಗು, ಅದೆಲ್ಲಿಂದ ಹೇಗೆ ಉತ್ಪತ್ತಿಯಾಗಿ ಬಂತು ನೋಡಿ ಈ ದೇಹಕ್ಕೆ. ಒಳ್ಳೆ ನಾ ಅಮ್ಮನ ಹತ್ರ ಹೋದಾಗ್ಲಿಂದನೂ ಇತ್ತು. ತುಂಬಾ ಕಿರಿಕಿರಿ ಆಗ್ತಿತ್ತು. ಸ್ವಲ್ಪ ವಿವರಿಸಿ ಹೇಳ್ಬೋದಾ? ಅನುಭವಿಸಿ ಹೇಳು ಆ ಕಿರಿಕಿರಿನ. ಒಳಗಡೆ ಇದೆಯಾ ತಾಯಿ ಹೊಟ್ಟೆಯಲ್ಲಿ? ಕೈಯೆಲ್ಲ ತುಂಬಾ ಮಡ್ಚ್ಕೊಂಡಿಟ್ಕೊಂಡು ಕೈಯೆಲ್ಲ ತುಂಬ ಕೈ ಕಾಲು ತುಂಬಾ ಸೋದನ್ನ ಆಗ್ತಿತ್ತು. ಉದ್ದ ಮಾಡ್ಲಿಕ್ಕೆ ಹೋಗ್ತಿದ್ದು, ಆಗ್ತಿಲ್ಲ. ಹೇಗೆ ಅಂತ ನೀನು ತೋರಿಸ್ಬೋದಾ? ಕೈಯೆಲ್ಲ ಹೇಗೆ ಇಟ್ಕೊಳ್ತಿದ್ದೆ, ಹೇಗಾಗ್ತಿತ್ತು, ಹೇಗೆ ಮಾಡಕ್ಕೆ ಹೋಗ್ತಿದ್ದೆ? ಕೈಗಳಲ್ಲಿ ಕಾಲುಗಳಲ್ಲಿ ನಿನ್ನ ದೇಹ ಅನುಭವಿಸಿ ಒಂದ್ಸರಿ. ಉದ್ದ ಮಾಡ್ಲಿಕ್ಕೆ ಹೋಗ್ತಿದ್ದೆ, ಆಗ್ತಿತ್ತು.
ಆಗ್ತಿತ್ತು ಹೊಟ್ಟೆ. ಹ. ಹೊರಮನಸ್ಸಿಗೆ ದೇಹದ ನೋವು ಗೊತ್ತಾಗಿದ್ದು ತಡವಾಗಿ, ಆದರೆ ಒಳಮನಸ್ಸಿಗೆ ತುಂಬಾ ಮೊದಲೇ ಗೊತ್ತಾಗಿತ್ತು. ಅಲ್ಲಿಂದಾಚೆಗೆ ಅನುಭವಿಸಿದ್ದು 15 ವರ್ಷಗಳ ನಿತ್ಯ ನಿರಂತರ ಯಾತನೆ. ಹಣಕಾಸಿನ ತೊಂದರೆ ಜೊತೆಗೆ ಮಾನಸಿಕ ತೊಂದರೆ ಜೊತೆಗೆ ಅವನ ಮುಂದಿನ ಭವಿಷ್ಯ ಹೇಗಪ್ಪ ಅನ್ನೋ ಒಂದು ಇದರಲ್ಲಿ ನಾವು ಬಳಲ್ತಾ ಇದ್ದೇವೆ. ಇಂಥ ವಿಚಿತ್ರ ಕಾಯಿಲೆ ಇಡೀ ಕುಟುಂಬವನ್ನೇ ನಲುಗಿಸಿ ಬಿಡುತ್ತದೆ. ಇವರು ಖುಷಿಯಾಗೊಂದು ಹಬ್ಬ ಆಚರಿಸುವುದಿಲ್ಲ, ಮನೆಯಲ್ಲೊಂದು ಸಂಭ್ರಮದ ಸಮಾರಂಭ ಮಾಡುವುದಿಲ್ಲ. ಇವರೆಲ್ಲರ ಬದುಕಿನ ಖುಷಿಯನ್ನು ಕಿತ್ತುಕೊಂಡ ವಿಚಿತ್ರ ಕಾಯಿಲೆಗೆ ಪರಿಹಾರವೇ ಇಲ್ಲವೇ? You trust your subconscious mind. Yes. You trust your brain. Yes. You trust your body. Yes. You trust your nervous system. Yes. You trust your heart. Yes. You trust your blood. Yes. ಇದಕ್ಕೆ ಪರ್ಯಾಯ ಏನು, ಚಿಕಿತ್ಸೆ ಏನು ಅಥವಾ ಪರಿಹಾರ ಏನು ಅನ್ನೋದನ್ನು ಸ್ವಲ್ಪ ಅರಿವು ಮಾಡಿಕೊಂಡು ಹೇಳು ಮಗು. ಈ ಸಮಸ್ಯೆಗೆ ಯಾವ ರೀತಿಯ ಪರಿಹಾರದಿಂದ ಈ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೋಬೋದು. ವೃಥಾ ನೋವನ್ನು ಅನುಭವಿಸ್ತಿರ್ತಕ್ಕಂಥ ಈ ದೇಹಕ್ಕೆ ಪರಿಹಾರ ರಕ್ತದಲ್ಲಿ ಫೈಬ್ರಿನೋಜನ್ ಹಾಂ ಉತ್ಪತ್ತಿ ಆದರೆ ಸರಿಯಾಗುತ್ತೆ. ಹಾಂ, ಅದು ಎಲ್ಲಿ ಉತ್ಪತ್ತಿ ಆಗುತ್ತೆ ದೇಹದಲ್ಲಿ ಅನ್ನೋದನ್ನು ನೋಡು. ಯಾವ ಭಾಗದಲ್ಲಿ ಉತ್ಪತ್ತಿ ಆಗುತ್ತೆ ಅಂತ. ದೇಹದ ಯಾವ ಅಂಗ ಈ ಫೈಬ್ರಿನೋಜನ್ ಅನ್ನು ಉತ್ಪತ್ತಿ ಮಾಡಬಲ್ಲದು? ಲಿವರ್ ಹತ್ರನ? ರಕ್ತ ಹೆಪ್ಪುಗಟ್ಟದಿದ್ದರೆ ಸೋರುವ ರಕ್ತ ನಿಲ್ಲುವುದೇ ಇಲ್ಲ. ಇದಕ್ಕೆ ಬೇಕಾದ ಫೈಬ್ರಿನೋಜನ್ ಉತ್ಪತ್ತಿಯಾಗದಿರುವುದೇ ಈ ಸಮಸ್ಯೆಯ ಮೂಲ. ಗ್ರಂಥಿ ಮತ್ತೆ ಕೆಲಸ ಮಾಡಿ ಅದರಿಂದ ಫೈಬ್ರಿನೋಜನ್ ಉತ್ಪತ್ತಿ ಮಾಡಲಿಕ್ಕೆ ಮನಸ್ಸು ಏನಾದರೂ ಸಹಾಯ ಮಾಡಬಲ್ಲದ? ಮನಸ್ಸು ಉತ್ಪತ್ತಿ ಮಾಡಬಲ್ಲದ? ಮೆದುಳು ಉತ್ಪತ್ತಿ ಮಾಡಬಲ್ಲದ? ಮಾಡಬಲ್ಲದಲ್ವಾ? ದೇಹದ ಪ್ರತಿಯೊಂದು ಪ್ರಚೋದನೆಗೆ ಮಹಾಮನಸ್ಸೇ ಕಾರಣ. ಮನಸ್ಸು ತನ್ನಷ್ಟಕ್ಕೆ ತಾನೇ ಸೂಚನೆ ಕೊಟ್ಟು ಎಲ್ಲವನ್ನೂ ನಿಯಂತ್ರಿಸುತ್ತಿರುತ್ತದೆ. ಇಂಥ ಮನಸ್ಸಿಗೆ ಕೃತಕವಾದ ಸೂಚನೆ ಕೊಟ್ಟರೆ ಅದು ಫೈಬ್ರಿನೋಜನ್ ಉತ್ಪತ್ತಿಗೆ ಪ್ರಚೋದನೆ ನೀಡಬಹುದೇ? ಗುರೂಜಿಯವರ ವಿಶೇಷವಾದ ಪ್ರಯತ್ನ ಸಾಗಿದ್ದು ಈ ದಿಕ್ಕಿನಲ್ಲಿ. ಒಟ್ಟಾರೆ ಮನಸ್ಸು ಅದನ್ನ ಉತ್ಪತ್ತಿ ಮಾಡಬಹುದು ಅನ್ನುವ ಅರಿವಾಗ್ತಾ ಇದೆ. ಹೌದು. ಹೌದಾ? ನಂಬಿಕೆ ಇದೆಲ್ಲ? ಹಾ. ಮೆದುಳಲ್ಲಿ ಅಂತಹ ಒಂದು ಸಾಮರ್ಥ್ಯ, ನಿನ್ನ ಮೆದುಳಿಗೆ ಅಂತಹ ಒಂದು ಸಾಮರ್ಥ್ಯ ಇದೆ, ಇದೆಯಲ್ವಾ? ಓಕೆ. ಈಗ ಒಂದು ಸಣ್ಣ ಎಕ್ಸಸೈಸ್ ಮಾಡೋಣ. ಈಗ ಅದು ಯಾವ ಭಾಗದಲ್ಲಿ ಇದೆ ಅಂತ ಫೀಲ್ ಆಗ್ತಾ ಇದೆ? ಲಿವರ್ ನಿಮಗೆ ಅದನ್ನು ಮುಟ್ಟು. ಈ ಭಾಗದಲ್ಲಿ ಇದೆ. ಹಾ, ಅದರೊಳಗಡೆ ಈ ಗ್ರಂಥಿ ಇದೆ, ಒಂದು ಸಣ್ಣ ವಿಭಾಗ, ಅದು ಫೈಬ್ರಿನೋಜನ್ ಉತ್ಪತ್ತಿ ಮಾಡ್ತಕ್ಕಂಥದ್ದು, ಹೌದಲ್ಲ? ಅದು ಉತ್ಪತ್ತಿಯಾಗಿ ಅದು ರಕ್ತಕ್ಕೆ ಹೋಗ್ಬೇಕು. ರಕ್ತದಿಂದ ದೇಹದೆಲ್ಲ ಅದು ಹೆಪ್ಪು ಕಟ್ಟುವ ಕಾರ್ಯ ನಡೆಯುತ್ತೆ. ಇಲ್ಲದೆ ಇದ್ರೆ ರಕ್ತಸ್ರಾವ ಆಗ್ತಾನೆ ಇರುತ್ತೆ, ಹೌದಲ್ಲ? ಹಾ. ನಿನ್ನ ಮೆದುಳಿಗೆ, ನಿನ್ನ ಸುಪ್ತ ಮನಸ್ಸಿಗೆ ಒಂದು ಆದೇಶ ನೀಡು. ಇನ್ನು 6 ತಿಂಗಳಲ್ಲಿ ನನ್ನ ದೇಹದಲ್ಲಿ ಆ ಒಂದು ಫೈಬ್ರಿನೋಜನ್ ರಸ ಉತ್ಪತ್ತಿ ಆಗಬೇಕು, ಅದು ರಕ್ತಕ್ಕೆ ಹೋಗಬೇಕು, ನನ್ನ ದೇಹ ಆರೋಗ್ಯವಾಗಿರಬೇಕು, ಸದೃಢವಾಗಿ, ಎಲ್ಲಿ ರಕ್ತ ಅಡೆತಡೆ ಆಗದೆ, ರಕ್ತಸ್ರಾವ ಆಗದೆ, ರಕ್ತ ಹೆಪ್ಪುಗಟ್ಟಬೇಕು, ಅಷ್ಟು ರಸ ಅಲ್ಲಿ ಉತ್ಪತ್ತಿ ಆಗಬೇಕು ಅಂತ ನಿನ್ನ ಸುತ್ತ ಮನಸ್ಸಿಗೆ ನೀನೇ ಸೂಚನೆಗಳನ್ನು ಕೊಟ್ಕೋ. ಮನಸ್ಸಲ್ಲೇ ನಿನ್ನ ಲಿವರನ್ನು ವಿಜುವಲೈಸ್ ಮಾಡು. ನಿನ್ನ ಒಳ ಮನಸ್ಸಿನ ಕಣ್ಣು ನೋಡಲಿ ಇದನ್ನು. ಹೇಗಿದೆ ಲಿವರ್? ಯಾವ ಆಕಾರವಾಗಿದೆ? ಸ್ವಲ್ಪ ಟ್ರಯಾಂಗ್ಯುಲರ್ ಶೇಪಲ್ಲಿ ಇದೆಯಲ್ವಾ? ಸುಮಾರು ಯಾವ ಭಾಗದಲ್ಲಿ ಅದು ಉತ್ಪತ್ತಿ ಆಗುತ್ತೋ ಅನ್ನೋ ಕಡೆ ಕಣ್ಣಿಟ್ಕೋ. ನಿನ್ನ ಮನಸ್ಸಿಂದ ನಿನ್ನ ಮೆದುಳಿಗೆ ಆಜ್ಞೆ ಕೊಡು. ನನ್ನ ಮೆದುಳಿನಲ್ಲಿ ಎಷ್ಟೋ ಸಹಸ್ರ ವಿಧ ವಿಧವಾದ ಒಂದು ರಾಸಾಯನಿಕ ದ್ರವಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿ ಮೆದುಳಿಗಿದೆ. ಅದು ಎಲ್ಲಿ ನಿಂತು ಹೋಗಿದೆ ಅಲ್ಲಿ ಉತ್ಪತ್ತಿ ಕಾರ್ಯ ಪುನಃ ಪ್ರಾರಂಭವಾಗಿ
ನನ್ನ ರಕ್ತ ಹೆಪ್ಪುಗಟ್ಟುವ ಕಾರ್ಯ ಆಗ್ತಾ ಇದೆ, ನಾನು ನೋಡ್ತಾ ಇದ್ದೀನಿ. ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಫಿಸಿಕಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ಹೆಲ್ತ್. ಈ ಥರ ಸೂಚನೆ ಕೊಡು. ಫೈಬ್ರಿನೋಜನ್ ಜನರೇಟ್ ಮಾಡು. ಇದು ಮನೋನಿಗ್ರಹಕ್ಕೆ ದೊಡ್ಡ ಸವಾಲು. ಸುಪ್ತ ಮನಸ್ಸಿನ ಅಗಾಧ ಶಕ್ತಿಗೆ ಎಲ್ಲವೂ ಸಾಧ್ಯ, ಆದರೆ ಆ ಮಹಾಮನಸ್ಸನ್ನು ನಿಗ್ರಹಿಸೋದೇ ದೊಡ್ಡ ಸಾಧನೆ. ನೀನು ಹೇಳ್ತಾ ಇದೀಯಾ, ಒಳಗಡೆಯಿಂದ ಆ ಒಂದು ಅಕ್ಸೆಪ್ಟೆನ್ಸಿ ಯಾವ ಲೆವೆಲಲ್ಲಿದೆ? 100% ಇದೆಯಲ್ಲ? 50%. ಅಕ್ಸೆಪ್ಟೆನ್ಸ್ ಜಾಸ್ತಿ ಮಾಡು. ನೀನು ಹೇಳೋದನ್ನ 100% ಕೇಳೋ ಹಾಗೆ ಒಳಗಡೆಯಿಂದ ಆ ಒಂದು ಓಪನ್ನೆಸ್, ಅಕ್ಸೆಪ್ಟೆನ್ಸಿ ಕ್ರಿಯೇಟ್ ಮಾಡು. ಇದು ಸಲೀಸಾಗಿ ಸಾಧ್ಯವಾಗುವ ಮಾತಲ್ಲ. ಆದರೂ ಗುರೂಜಿಯವರು ವಿನಾಯಕನ ಸೂಕ್ತ ಮನಸ್ಸಿಗೆ ಸೂಕ್ತ ಸೂಚನೆಗಳನ್ನು ನೀಡಿ ಅದು ಸ್ಪಂದಿಸುವ ಹಾಗೆ ಮಾಡುತ್ತಾರೆ. ಸುಮಾರು ಎಷ್ಟು ದಿನದಲ್ಲಿ ಅಥವಾ ಎಷ್ಟು ತಿಂಗಳಲ್ಲಿ ಇದು ಸಂಪೂರ್ಣವಾಗಿ ತಾನು ಜವಾಬ್ದಾರಿ ತಗೊಂಡು ದೇಹದಲ್ಲಿ ಹರಿಯುವ ರಕ್ತ ಹೆಪ್ಪು ಕಟ್ಟುವ ಹಾಗೆ ಎಲ್ಲ ಜಾಯಿಂಟ್ಸು ಹಗುರವಾಗಿ ಫೀಲ್ ಆಗಿ ರಿಲ್ಯಾಕ್ಸ್ ಆಗಿ ಎಲ್ಲರ ಹಾಗೆ ನೀನು ಚಟುವಟಿಕೆಯಿಂದ ಇರೋ ಹಾಗೆ ಮಾಡುತ್ತೆ ಅಂತ ಹೇಳೋದು ಕೇಳು. ಹೌ ಮೆನಿ ಮಂತ್ಸ್ ಆರ್ ಹೌ ಮೆನಿ ಡೇಸ್? ಟೈಮ್ ಬೇಕು ಅಂತ ಇದೆ. ಟೈಮ್ ಬೇಕು ಅಂತ ಇದೆಯಾ? ಕೇಳು. ಶಾರ್ಟ್ ಟೈಮಾ, ಮಿಡ್ ಟೈಮ್, ಮೀಡಿಯಂ ಟೈಮ್ ಆರ್ ಲಾಂಗ್ ಟೈಮ್ ಅಂತ ಕೇಳು. ಲಾಂಗ್ ಟೈಮ್. ಅದು ಮಂತ್ಸ್ ಅಲ್ಲಿ ಇದೆಯಾ, ಇಯರ್ಸ್ ಅಲ್ಲಿ ಇದೆಯಾ ಕೇಳು. ಇಯರ್ಸ್. ಓಕೆ. ಕಂಡೀಷನ್ ಆಗ್ತಾ ಇದೆ. ಏನು ಕಂಡೀಷನ್ ಆಗ್ತಾ ಇದೆಯಪ್ಪ? ಏನೇನು ಮಾಡ್ಬೇಕಂತ ಅದಕ್ಕೆ? ಡೈಲಿ ನೆನಪು ಮಾಡಬೇಕು ಅಂತ. ಡೈಲಿ ನೆನ್ಪು ಮಾಡಬೇಕು ಅಂತ ಕಂಡೀಷನ್ ಆಗ್ತಾ ಇದೆಯಾ? ಗುಡ್ ಅಲ್ವಾ, ಒಳ್ಳೇದಲ್ವಾ? ವಿಲ್ ಯು ಡೂ ಇಟ್? ಮಾಡ್ತೀಯಾ? ಎಷ್ಟು ಸಾರಿ ಮಾಡ್ಬೇಕಂತೆ? ದಿನಕ್ಕೊಂದ್ಸರಿ. ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೇದಂತ ಹೇಳ್ತಾ ಇದೆಯಾ ಸುಪ್ತ ಮನಸ್ಸು? ಅರ್ಲಿ ಮಾರ್ನಿಂಗ್. ಬಿಟ್ವೀನ್ ವಾಟ್ ಟೈಮ್? ಬಿಟ್ವೀನ್ 4 to 6. 4 to 6. ಓಕೆ. ನಿಮಗೆ ಆ ಟೈಮ್ ಮಾಡೋಕ್ಕಾಗತ್ತಾ? ಆಗುತ್ತೆ. ಓಕೆ. ಸೊ ನೀನು ಮಾಡ್ತೀಯಾ? ಮಾಡ್ತೆ. ಯು ಹ್ಯಾವ್ ದಟ್ ಕಾನ್ಫಿಡೆನ್ಸ್, ಯು ಹ್ಯಾವ್ ದಟ್ ಬಿಲೀಫ್, ಯು ಹ್ಯಾವ್ ದಟ್ ಹೋಪ್. ಗುಡ್. ಯು ಟ್ರಸ್ಟ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. You trust your brain. You trust your body. You trust your nervous system. You trust your heart. You trust your blood. You trust your every organ. Good. ಈ ವಿಚಿತ್ರ ಕಾಯಿಲೆ ವಿನಾಯಕನಲ್ಲಿ ಅಸಹನೆ ಹುಟ್ಟಿಸಿತ್ತು. ಅಸಹನೆ ಕೋಪವಾಗಿ ಸ್ಫೋಟಗೊಳ್ಳುತ್ತಿತ್ತು. ಗುರೂಜಿಯವರು ಕೋಪ ಕಡಿಮೆ ಮಾಡಿಸುವ ಸೂಚನೆ ನೀಡಿ ರಕ್ತದೊತ್ತಡ ಜಾಸ್ತಿಯಾಗದ ಹಾಗೆಯೂ ಮಾಡುತ್ತಾರೆ. ವಿನಾಯಕ ಪ್ರತಿದಿನ ಬೆಳಗ್ಗೆ ತನ್ನ ಮನಸ್ಸಿಗೆ ತಾನೇ ಸೂಚನೆ ಕೊಟ್ಟುಕೊಂಡು ಮಾಡುವ ಪ್ರಯತ್ನವೇ ಮುಂದಿರುವ ಸಾಧನೆ ಸವಾಲು. ಎಚ್ಚರ ಮನಸ್ಸಿಗೆ ಅದು ಪ್ರೋಗ್ರಾಮ್ ಆಗಿದೆ, ಹೊರ ಮನಸ್ಸಿಗೆ ಪ್ರೋಗ್ರಾಮ್ ಆಗಿದೆ. ಒಳ ಮನಸ್ಸಿನ ಜೊತೆ ಏನೇನು ಮಾಡಬೇಕು ಅಂತ ಅರ್ಥ ಆಗಿದೆ. ಜಾಗೃತಿಗೊಂಡ ಹೊರ ಮನಸ್ಸಲ್ಲಿ ದೇಹ ತುಂಬ ಹಗುರವಾಗಿ ಫೀಲ್ ಆಗ್ತಾ ಇದೆ. ಮನಸ್ಸಿಗೆ ಧೈರ್ಯ ಬಂದಿದೆ, ನಂಬಿಕೆ ಬಂದಿದೆ. ನಿನ್ನ ಮೇಲೆ ನಿನಗೆ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಿದೆ. ಇದೆಲ್ಲ ನೋಡಿದ್ಮೇಲೆ ಮನೋಯಾನ 100% ಅನಿಸ್ತಾ ಇದೆ. ಅವನು ಬಾಯಲ್ಲಿ ಏನು ಹೇಳ್ತಾ ಬಂದ ಪ್ರತಿಯೊಂದನ್ನು ಅದನ್ನು ನಾವು ಅಬ್ಸರ್ವ್ ಮಾಡ್ತಾ ಬಂದಾಗ ಖಂಡಿತವಾಗ್ಲೂ ಅದು ಸಾಧ್ಯತೆ ಇದೆ ಅಂತ ಅನಿಸ್ತಾ ಇದೆ. ಅದು ನ್ಯಾಚುರಲ್ ಅನಿಸ್ತಾ ಅಥವಾ ಏನು ಕೃತಕತೆ ಅಂತ ಏನಾದ್ರು? ಇಲ್ಲ, ಅವನು ಬಾಲ್ಯದ ನೆನಪುಗಳು ಮತ್ತೆ ಅವನು 3 ತಿಂಗಳ ಮಗು 6 ತಿಂಗಳ ಮಗು ಇದ್ದಾಗ ಅವನು ಏನೇನು ಹೇಳಿದನೋ ಅದೆಲ್ಲ ಘಟನೆಗಳು ಸತ್ಯ ಆಗಿತ್ತು. ಗುಡ್. ಈಗೇನು ಅವನು ತನ್ನ ಸೂಕ್ತ ಮನಸ್ಸಿಗೆ ಆದೇಶ ಕೊಟ್ಟಿದ್ದಾನೆ, ಅದನ್ನ ಅವನು ಪಾಲಿಸ್ತಾ ಬಂದ 2 ವರ್ಷ ಒಳಗೆ ಅವನು ತನ್ನ ಕಾಯಿಲೆ ಗುಣ ಕಂಡ್ಕೊಳ್ಬಹುದು ಅನ್ನೋ ನಂಬಿಕೆ ನಮಗ್ ಬಂದಿದೆ. ಹಿಮೋಫೀಲಿಯಾ ನಿಜಕ್ಕೂ ಯಾರಿಗೂ ಬರಬಾರದ ಕಾಯಿಲೆ. ಒಬ್ಬ ಬುದ್ಧಿವಂತ ಬಾಲಕನ ಆಸೆ ಕನಸುಗಳನ್ನೆಲ್ಲ ಅದುಮಿಟ್ಟುಕೊಳ್ಳುವಂತೆ ಮಾಡಿದ ಈ ಕಾಯಿಲೆ ಬೇಗ ವಾಸಿಯಾಗಿದೆ. ಅದಕ್ಕೊಂದು ಪರಿಹಾರ ಸಿಗಲಿ ಅನ್ನೋದೇ ನಮ್ಮ ಜನ್ಮಾಂತರ ತಂಡದ ಹಾರೈಕೆ. ಕಾರಣ ಯಾವ ಜನ್ಮದ್ದೇ ಇರಲಿ, ಈ ಜನ್ಮದ ಬದುಕನ್ನ ಹೇಗೆ ಬದುಕಬೇಕು ಅನ್ನುವ ಯೋಜನೆ ಎರಡೂ ನಮ್ಮಲ್ಲಿರಬೇಕು. ಅಂಥ ಮತ್ತೊಂದು ವಿಭಿನ್ನ ಬದುಕಿನ ಕಥೆಯೇ ಮುಂದಿನ ಜನ್ಮಾಂತರ. ಜನ್ಮಾಂತರದ ಸಂಶೋಧನೆಗೆ ಕೇರಳದಲ್ಲಿ ಸಿಕ್ಕಿದ ആശ്ചര്യಕರ ആധാരಗಳು. തുടക്കം ഉണ്ടായത് അവിടെ നിന്ന് പിന്നെ ഇവിടെ
ಶ್ರೀನಾಥ್ಗೆ ಹಿಂದಿನ ಜನ್ಮದಿಂದ ಬಂದ ನಂಬಲಾಗದ ಗುಣಗಳು. ಯಾತಕ್ಕೆ ಹಿಂಗಿರ್ಬೋದು ಅನ್ನೋದಿತ್ತು. ನಾನು ಎಡ್ವರ್ಡ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆದ್ವಿ. ಕೇರಳದ ಕಣ್ಣೂರಿನ ಗತ ಜನ್ಮದ ವಿಶೇಷ ಬದುಕಿನ ಅಪರೂಪದ ಜನ್ಮಾಂತರ. ಇಷ್ಟೆಲ್ಲ ಹಿಂದೂ ಆದ್ಲು, ಮದುವೆ ಆಯ್ತಾ? ಈ ವಿಶೇಷ ಸಂಚಿಕೆಗಾಗಿ ತಪ್ಪದೆ ನೋಡಿ ಜನ್ಮಾಂತರ.